ಹಾಯ್ ಹಲೋ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವತ್ತು ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿನಿಮಾ ಚಿತ್ರತಂಡ ಏನು ಹೇಳ್ತಾ ಇದೆ, ಕತೆ ಏನಾಗಿರ್ಬೋದು, ಏನೆಲ್ಲ ಆಗ್ಬೋದು ಮುಂದೆ ಅನ್ನೋದನ್ನು ನನ್ನ ಒಂದು ಕಲ್ಪನೆಯನ್ನ ನಿಮ್ಮ ಜೊತೆ ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋನ ಮಾತಾಡ್ತಿದ್ದೀನಿ. ಕತೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಅಷ್ಟೇ. ಮೊದಲನೇದಾಗಿ ಚಿತ್ರತಂಡ ನಮಗೆಲ್ಲ ಏನಪ್ಪ ಹೇಳೋದಕ್ಕೆ ಹೊರಟಿದೆ ಅಂತಂದ್ರೆ, ಆ, ಒಂದು ರಾಯ ಅನ್ನೋ ಕ್ಯಾರೆಕ್ಟ್ರು ಟಾಕ್ಸಿಕ್ ಸಿನಿಮಾದಲ್ಲಿ ಯಾವ ತರ ಇರುತ್ತೆ, ಅವ್ರು ಯಾವ ತರ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಡು ಹೋಗ್ತಾನೆ ಅಂತ ತೋರಿಸೋದಕ್ಕೆ ಹೊರಟಿದೆ. ಯಾಕಂದ್ರೆ ಈ ಟ್ರೀಸರ್ನ ಯಾಕೆ ಬಿಟ್ಟಿದ್ದಾರೆ ಅಂತಂದ್ರೆ, ಜನಗಳಿಗೆ ಒಂದು ಕ್ಲಾರಿಟಿ ಸಿಗ್ಲಿ, ನಾವು ಏನು ಹೇಳೋದಕ್ಕೆ ಹೊರಟಿದೀವಿ ಚಿತ್ರತಂಡದಲ್ಲಿ ಅಂತ ಜನಗಳಿಗೆ ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ ಒಂದು ಮಾಡಿರತಕ್ಕಂಥ ಒಂದು ಉದ್ದೇಶ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ, ನಾನು ಸಿನಿಮಾನ ಹೀಗಿದೆ ಅಂತ ಅನ್ಕೊಂಡಿದ್ದೆ, ಹಾಗಿದೆ ಅಂತ ಅನ್ಕೊಂಡಿದ್ದೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಅನ್ಕೊಂಡಿದ್ದೆ, ತುಂಬಾ ವೈಲೆನ್ಸ್ ಆಗೋಯ್ತು, ಈ ಥರ ಎಲ್ಲ ಸುಮಾರು ಜನ ಅನ್ಕೊಂಡಿರ್ತಾರೆ. ಇವರು ಚಿತ್ರತಂಡ ಮೊದಲಿಂದನೂ ಅದನ್ನೇ ಹೇಳ್ತಾ ಇದೆ, ಈ ಸಿನಿಮಾ ಯಾವ ಥರ ಹೋಗ್ತಾ ಇದೆ, ಯಾವ ಥರ ವರ್ಕ್ ಆಗ್ತಾ ಇದೆ, ನೀವು ಯಾವ ಥರ ಈ ಸಿನಿಮಾನ ನೋಡ್ಬೋದು ಅಂತ ಹೇಳೋದಕ್ಕೆ ಹೊರಟಿದೆ ಅಂತ. ಇವಾಗಲೇ ನೀವು ಪ್ರಿಪೇರ್ ಆಗಿಬಿಡಿ, ಈ ಸಿನಿಮಾ ಯಾವ ಕಂಟೆಂಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತ. ಕೆಲವೊಂದು ಸಿನಿಮಾಗಳಲ್ಲಿ ಅಷ್ಟು ಸೀಕ್ವೆನ್ಸ್ನ ಬಿಟ್ಕೊಡೋದಿಲ್ಲ, ಅಂದರೆ ಕತೆನ ಬಿಟ್ಕೊಡೋದಿಲ್ಲ ಎಲ್ಲೂ ಕೂಡ. ಈ ಸಿನಿಮಾದಲ್ಲಿ ಒಂದು ಲೈಟ್ ಆಗಿ ಅಂದ್ರೆ ಒಂದು ಕ್ಲಿಪ್ ತರ ಒಂದು ಬಿಟ್ಕೊಟ್ಟಿದ್ದಾರೆ, ಒಂದು ಕ್ಯಾರೆಕ್ಟರ್ ಒಂದು ಕ್ಲಿಪ್ನ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಕತೆ ಏನು, ವೆರೈಟಿ ಎಕ್ಸೆಟ್ರಾ ಏನೆಲ್ಲ ಆಗಿರುತ್ತೆ ಅವ್ನ ಲೈಫಲ್ಲಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಈ ಕ್ಯಾರೆಕ್ಟರ್ ಹೇಗಪ್ಪ ಅಂತಂದ್ರೆ, ಇವನಿಗೆ ಕರುಣೆ, ದಯಾ, ದಾಕ್ಷಿಣ್ಯ ಏನೂ ಇರಲ್ಲ. ಒಂದು ಟಾಕ್ಸಿಕ್ ಅಂದ್ರೆ ಒಂದು ವಿಷಕಾರಿ, ಮನಸ್ಸಲ್ಲಿ ಏನು ಬೇರೆ ವ್ಯಕ್ತಿಗಳ ಮನಸ್ಸಲ್ಲಿ ಆಚೆ ಕಡೆ ತೋರಿಸ್ಕೊಳಕ್ಕಾಗಲ್ಲ, ಏನು ವಿಷನ ತುಂಬಿಕೊಂಡಿರ್ತಾನೆ, ಒಂದು ಕೋಪ ತಾಪ ಎಲ್ಲಾನು ತುಂಬಿಕೊಂಡಿರ್ತಾನೆ. ಅದನ್ನ ನೇರವಾಗಿ ಜನಗಳ ಮುಂದೆ ಮಾಡೋನು, ಯಾವುದೇ ಭಯ ಇಲ್ದಿರೋಂಥ ಒಂದು ಕ್ಯಾರೆಕ್ಟರ್ ಅಂತ ಚಿತ್ರತಂಡ ಈಗಾಗಲೇ ನಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದೆ. ಈ ಸಿನಿಮಾನ ನಾವೆಲ್ಲರೂ ಯಾಕೆ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ಬೇರೆ ಲೆವೆಲ್ಲು, ಬೇರೆ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ, ನಮ್ಮ ಕನ್ನಡದ ಸ್ಟಾರ್ ನಟ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿ ನೆಕ್ಸ್ಟ್ ಲೆವೆಲ್ ಪ್ಯಾನ್ ಇಂಡಿಯಾ ಆದಮೇಲೆ ಒಂದು ವಿಶ್ವನೇ ನಮ್ಮ ಕಡೆಗೆ ನೋಡುವಂಥ ಸಿನಿಮಾನ ಮಾಡ್ತಾ ಇರೋದ್ರಿಂದ ನಾವು ಈ ಸಿನಿಮಾನ ನೋಡಬೇಕಾಗುತ್ತೆ. ಆಮೇಲೆ ಈ ಒಂದು ಟ್ರೀಸರ್ ಸ್ಟಾರ್ಟ್ ಆದ ಕೂಡಲೇ ನಿಮಗೆ ಒಂದು ಸ್ವಲ್ಪ ಭಯ ತೋರಿಸ್ತಾರೆ, ಈ ಕಡೆ ಎಲ್ಲ ಅವ್ನು ಬರ್ತಾನ ಹಾಗೆ ಹೀಗೆ ಅಂತ ಹೇಳಿ. ಈ ಕಡೆಯಿಂದ ಒಂದು ಕಾರ್ ಪಾಸ್ ಆಗುತ್ತೆ, ಕಾರ್ ಬಂದು ಡಿಕ್ಕಿ ಹೊಡಿತಾರೆ, ಇನ್ನೇನು ರಾಕಿಂಗ್ ಸ್ಟಾರ್ ಎಷ್ಟು ಬರ್ತಾರೆ ಅಂದ್ಕೊಳ್ಳೆ ಒಂದು ಫನ್ನಿ ಆಗಿರ್ತಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ. ಅವನು ನೋಡ್ಬೋದು, ಅವನಿಗೂ ಯಾವುದು ಭಯ ಇರಲ್ಲ, ಏನೂ ಇರಲ್ಲ. ಅವನ ಜೊತೆ ಕುಡ್ಕೊಂಡು ಆರಾಮಾಗಿ ಎಂಜಾಯ್ನ ಮಾಡಿಕೊಂಡು ಅವನು ಕಾರಿಂದ ಕೆಳಗಡೆ ಇರ್ತಾನೆ, ಅವ್ನು ಮಾಡಬೇಕಾಗಿರೋ ಕೆಲಸನೆಲ್ಲ ಮಾಡ್ತಾನೆ. ಅವಾಗ ನಮಗೂ ಎಲ್ಲೋ ಅನಿಸುತ್ತೆ, ಇವನು ಆ ಒಂದು ವ್ಯಕ್ತಿ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಒಂದು ರಾಯ ಅನ್ನೋ ಕ್ಯಾರೆಕ್ಟರ್ ಜೊತೆ ಇವನು ಬಂದಿದ್ದಾನೆ ಅಂತಂದರೆ, ಸೊ ಇವನು ಮೇ ಬಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ಇದೇ ಥರ ಕುಡಿಬೋದು, ಸಿನಿಮಾದಲ್ಲಿ ಒಂದು ವರ್ಲ್ಡ್ ರಿಚೆಸ್ಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಒಂದು ಭಯ ಇಲ್ಲದೆ ಲಕ್ಸುರಿ ಆದಂಥ ಒಂದು ಲೈಫ್ನ ಲೀಡ್ ಮಾಡಿಕೊಂಡು, ಆಮೇಲೆ ದುಡ್ಡು ಕಾಸಿಗೆ ಅದು ತೊಂದರೆ ಇಲ್ಲದೆ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಆಮೇಲೆ ಯಾವುದೇ ಹುಡುಗಿರ ವಿಷಯದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಅನಿಸ್ಬೋದು. ಮತ್ತೆ ಅಲ್ಲಿ ಇನ್ನೊಂದು ಅನಿಸ್ತು ಏನಂದರೆ, ಈ ಒಂದು ವಿಲನ್ಸ್ಗಳೆಲ್ಲ ಏನಿರ್ತಾರೆ, ಆ ಒಂದು ಸಮಾಧಿ ಇರ್ತಕ್ಕಂಥ ಜಾಗದಲ್ಲಿ ಏನು ಇಷ್ಟೊಂದೆಲ್ಲ ಭಯ ಪಡ್ತಾ ಇರ್ತಾರೆ, ಆ ಟೈಮಲ್ಲಿ ನನಗೇನು ಅನಿಸ್ತು ಅಂದರೆ, ಇಷ್ಟೊಂದೆಲ್ಲ ಭಯ ಪಡ್ತಾ ಇದ್ದಾರೆ ಅಂತ ಅಂದರೆ ಇವನ್ನ ಭಯ ಎಷ್ಟಿರ್ಬೋದು ಅವ್ರಿಗೆ, ಯಾವ ರೇಂಜಲ್ಲಿ ಸಿನಿಮಾದಲ್ಲಿ ಭಯನ ವೈಲೆನ್ಸ್ನ ತೋರಿಸ್ತಾ ಇರ್ಬೋದು. ಅಂದರೆ ಇಷ್ಟೊಂದೆಲ್ಲ ಭಯ ಪಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಸತ್ತೋದ್ರು ಅವನ್ನ ಮತ್ತೆ ಹುಡ್ಕೊಂಡು ಬಂದಿದ್ದಾನೆ ಅಂತಂದರೆ, ಮೇ ಬಿ ಈ ಸಿನಿಮಾದಲ್ಲಿ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಕತೆ ಇದ್ದೇ ಇರುತ್ತೆ, ಬಟ್ ಹಿನ್ನೆಲೆ ಒಂದು ಕತೆ ಇದೆ ಅಂತ ನನಗನ್ಸುತ್ತೆ. ಹಿಂದ್ಗಡೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆನ ಇವನಿಗೆ ಹೇಳಿದ್ಮೇಲೆ ಅದನ್ನು ನೆನೆಸ್ಕೊಂಡು ಹುಡ್ಕೊಂಡು ಬಂದು ವಿಲನ್ಸ್ಗಳನ್ನ ಕಿಲ್ ಮಾಡೋದು ಅಂತ ಒಂದು ಇರುತ್ತಲ್ವ, ಆ ಥರ ಇರ್ಬೋದು. ಇಲ್ಲ ಅಂದರೆ ಕೆಲವೊಂದು ಕ್ಯಾರೆಕ್ಟ್ರಲ್ಲಿ ಏನಾಗುತ್ತೆ, ತುಂಬಾ ಫ್ರೀಯಾಗಿ ಆರಾಮಾಗಿ ಕುಡ್ಕೊಂಡು ತಿನ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಆಮೇಲೆ ಅವ್ರಿಗೆಲ್ಲ ಒಂದು ಕಡೆ ಏನೋ ಒಂದು ಅನ್ಯಾಯ, ಜನಗಳ ಮೇಲೆ ನಡೀತಾ ಇರ್ತಕ್ಕಂಥ ಅನ್ಯಾಯ, ಈ ಸಮಾಜ ಇರ್ತಕ್ಕಂಥದ್ದು, ಆಮೇಲೆ ಈ ರಾಜಕೀಯ ವ್ಯವಸ್ಥೆ, ಈ ಥರದ ಕುರಿತು ಏನೋ ಒಂದು ಅನ್ಯಾಯನ ನೋಡಿ ಅವನು ತನ್ನಲ್ಲಿ ಆಗುವಂಥ ಬದಲಾವಣೆಯನ್ನು ಮಾಡಿಕೊಂಡು ಅವ್ರ ವಿರುದ್ಧ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಅಂತ ನನ್ಗನ್ಸುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ಕು ಚೆನ್ನಾಗಿ ವರ್ಕ್ ಆಗಿದೆ. ರವಿ ಬಸೂರ್ ಅವರು ತುಂಬಾನೇ ಚೆನ್ನಾಗಿ ಮ್ಯೂಸಿಕ್ನ ಕಟ್ಕೊಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಮ್ಯೂಸಿಕ್ ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಬೇಕಾಗಿತ್ತು ಅಂತ ನನ್ಗನ್ಸುತ್ತೆ. ಎಲ್ಲೋ ಒಂದು ಕಡೆ KGF ಸಿನಿಮಾದ ಒಂದು ಮ್ಯೂಸಿಕ್ನೇ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಎಸ್ಪೆಷಲಿ ನನ್ಗೆ ಅನಿಸ್ತಾ ಇದೆ, ಅದು ಬೇರೆಯವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ ಬೇರೆ ಒಂದು ಮ್ಯೂಸಿಯಂನ ಬೇರೆ ಏನೋ ಟ್ರೈ ಮಾಡ್ಬೋದಾಗಿತ್ತು ಅಂತ ನನ್ಗೆ ಅನಿಸ್ತಾ ಇದೆ.
ಸಿನಿಮಾದಲ್ಲಿ ಹೇಗಿದೆ ಅನ್ನೋ ನನಗೆ ಗೊತ್ತಿಲ್ಲ. ಇದಂತೂ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ ಸನ್ನಿವೇಶಕ್ಕೆ, ಆ ಸಿಚುವೇಶನ್ಗೆ ಅದು ಹೊಂದಾಣಿಕೆ ಆಗ್ತಾ ಇದೆ. ಬಟ್ ಅದು KGFನ ಮರೆಯುವಂಥ ಒಂದು ಮ್ಯೂಸಿಕ್ ಆಗಿಲ್ಲ ಅಂತ ನನಗೇನೋ ಅನಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕೊಡಬೇಕು. KGFನ ಮರ್ತಿ ಜನ ಟಾಕ್ಸಿಕ್ನ ಬಾಯಲ್ಲಿ ಇಟ್ಕೋಬೇಕು ಅಂತಂದರೆ ಅವ್ರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ನ ಕೊಡಬೇಕು. ಆ ಫೀಲ್ ಇಲ್ಲಿ ಕೊಡ್ತಾ ಇಲ್ಲ. ಮೇ ಬಿ ಸಿನಿಮಾದಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ನ ಕೊಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಈ ಸಿನಿಮಾ ಬಂದ ಮೇಲೆ, ಈ ಸಿನಿಮಾ ಟೀಸರ್ನ ನೋಡಿದ ಮೇಲೆ ತುಂಬ ಜನ ಹೇಳ್ತಾ ಇರೋದು, ನನಗೆ ಅನ್ನಿಸ್ತಾ ಇರೋದು ಏನಂತಂದರೆ ಧ್ರುವಂದ್ರ ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ, ಆ ಸಿನಿಮಾ ಹಾಗೆ ಪೈಪೋಟಿ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದಾನೊಂದು ಟೈಮ್ ಇತ್ತು ಅವಾಗಿನ ಕಾಲದಲ್ಲಿ, ಅವಾಗಿನ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗಿತ್ತಪ್ಪ ಅಂತಂದರೆ, ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಬರ್ತಾ ಇದ್ರೆ ಕರ್ನಾಟಕದಲ್ಲೇ ಥಿಯೇಟ್ರ್ಗಳು ಸಿಗ್ತಾ ಇರಲಿಲ್ಲ. ಕರ್ನಾಟಕದಲ್ಲೇ ಥಿಯೇಟ್ರ್ಗಳು ಬೇಕು ಅಂತ ಬೇಡ್ಕೊಳ್ತಾ ಇದ್ರು. ಎಲ್ಲ ಹಿಂದಿಯವರು ಮತ್ತು ತಮಿಳು ತೆಲುಗು ಸಿನಿಮಾಗಳು ಕನ್ನಡ ಥಿಯೇಟ್ರ್ಗಳನ್ನ ವಶಪಡಿಸ್ಕೊಳ್ತಾ ಇದ್ರು. ಆಮೇಲೆ ನಮ್ಮ ಹೊರಗಡೆ ಹೋಗಿ ನಮ್ಮ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂತ ಅಂದ್ರೂ ಕೂಡ ಅಲ್ಲಿ ಅಷ್ಟೊಂದು ಬೇಡಿಕೆ ಇರಲಿಲ್ಲ. ಕನ್ನಡಿಗರ ಇನ್ನೇನು ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ರಿಯಾಕ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ರು. ಅಷ್ಟು ರೆಸ್ಪೆಕ್ಟ್ನ ಕೊಡ್ತಾ ಇದ್ರು. ಯಾಕಂದರೆ ನಾವು ಅಷ್ಟು ಒಳ್ಳೆ ಕಂಟೆಂಟ್ನ ಮಾಡಿ ಕೊಡ್ತಾ ಇರಲಿಲ್ಲ. ಕಂಟೆಂಟ್ ಮಾಡಿದ್ರು ಅಷ್ಟು ನೀಟಾಗಿ ತಲುಪ್ತಾ ಇರಲಿಲ್ಲ. ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳಿಂದ ಕನ್ನಡದ ಮೇಲೆ ಇರುವಂಥ ನಂಬಿಕೆ, ಬೆಲೆ, ಗೌರವ ಜಾಸ್ತಿ ಆಗಿದೆ. ಅದು ಈ ಸಿನಿಮಾದಿಂದ ಇನ್ನೂ ಜಾಸ್ತಿ ಆಗಿದೆ. ಮತ್ತು ನಾನು ಇವಾಗ ನೋಡ್ತಾ ಇರೋದು ಏನಂದರೆ, ಮೊದಲೆಲ್ಲ ಕನ್ನಡ ಸಿನಿಮಾ ಹಿಂದಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಸಿನಿಮಾಗಳು ಹಿಂದಕ್ಕೆ ಆ ಕಡೆ ಈ ಕಡೆ ಡೇಟ್ಸ್ಗಳು ಹೋಗ್ತಾ ಇದ್ವು. ಇವಾಗ ಹಾಗಲ್ಲ. ಈಗ ಕನ್ನಡ ಸಿನಿಮಾ ಬರ್ತಾ ಇದೆ ಅಂದರೆ ಕೆಲವೊಂದು ಹಿಂದಿ, ತಮಿಳು, ತೆಲುಗು ಸಿನಿಮಾ ಡೇಟ್ಸ್ಗಳು ಆ ಕಡೆ ಈ ಕಡೆ ಹೋಗ್ತಾ ಇದೆ, ಥಿಯೇಟ್ರ್ಗಳನ್ನ ಹುಡುಕ್ತಾ ಇದೆ. ಇದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಕನ್ನಡ ಮಣ್ಣಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ, ನಮ್ಮ ಕನ್ನಡಿಗರಿಗೆ ಒಂದು ಖುಷಿಯ ವಿಚಾರ ಆಗಿರ್ಬೋದು. ಈ ಸಿನಿಮಾ ಬಗ್ಗೆ ಆದಷ್ಟು ನೆಗೆಟಿವ್ ಮಾಡದೆ ಪಾಸಿಟಿವ್ ಇಂದ ಎಲ್ಲರೂ ಕೂಡ ಒಂದಾಗಿ ಸಿನಿಮಾನ ಮುಂದಕ್ಕೆ ಕಳಿಸಿ ಒಂದು ಜಯಬೇರಿಯನ್ನು ಬಾರಿಸಲಿ. ಈ ಸಿನಿಮಾ ಕನ್ನಡಿಗರು ವಿಶ್ವದಾದ್ಯಂತ ಒಂದು ಪ್ರಖ್ಯಾತಿಯನ್ನು ಪಡೆಯೋಣ. ಈ ಸಿನಿಮಾನ ಯಾವಾಗಲೂ ಒಂದು ಪ್ರಮೋಷನ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಆದಷ್ಟು ನೆಗೆಟಿವ್ ಮಾಡ್ದಂಗೆ ಪಾಸಿಟಿವ್ ಆಗಿ, ಅಷ್ಟು ಕಷ್ಟಪಟ್ಟು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಒಂದು ಸೋಲನ್ನಾಗಲಿ ನೋಡ್ದೇನೆ ಮುಂದಕ್ಕೆ ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.